ಭಾರೀ ಮಳೆಗೆ ಬೆಂಗಳೂರಿನ ಜವಾಹರ್ಲಾಲ್ ಕ್ಯಾಂಪಸ್ ಕೂಡ ಜಲಾವೃತವಾಗಿದೆ. ಜಕ್ಕೂರು ಬಳಿಯ ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅವಾಂತರ ಆಗಿದೆ. ಕ್ಯಾಂಪಸ್ ಒಳಗೆ ಪ್ರವೇಶ ಮಾಡುವುದಕ್ಕೆ ಸದ್ಯ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಸಂಪೂರ್ಣ ಕೆರೆಯಂತಾಗ್ಬಿಟ್ಟಿದೆ ಜವಾಹರ್ಲಾಲ್ ನೆಹರು ಕ್ಯಾಂಪಸ್. ನೀರು ಬರದಂತೆಯೇ ಗೇಟ್ ಬಳಿ ಮಣ್ಣನ್ನ ಸುರಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಪ್ರಮಾಣದ ಮಳೆಗೆ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ನ ಒಂದು ಕಂಡೀಷನ್ ನಾವು ಗಮನಿಸ್ತಾ ಇದ್ದೀವಿ ಬೆಳಗಿನಿಂದಲೂ ಕೂಡ. ಮತ್ತೊಂದು ಕಡೆಗೆ ಜವಾಹರ್ಲಾಲ್ ನೆಹರು ಕ್ಯಾಂಪಸ್ ಕೂಡ ಜಲಾವೃತ ಆಗಿರೋದು. ಜಕ್ಕೂರು ಬಳಿ ಇರುವಂತಹ ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಇದು. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಪ್ರಸಾದ್, ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಒಂದು ಚಿತ್ರಣ ಇದೆ, ವಿದ್ಯಾರ್ಥಿಗಳು ಏನ್ ಹೇಳ್ತಿದ್ದಾರೆ, ಜೊತೆಗೆ ಅಲ್ಲಿ ಪರಿಹಾರ ಕಾರ್ಯ ಯಾವ ರೀತಿ ಸಾಗಿದೆ? ಶಿವಪ್ರಸಾದ್, ವಿಜಯಶ್ರೀ, ನೆನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಜಲಾವೃತ ಆಗಿರುವಂಥದ್ದು. ಅದೇ ರೀತಿಯಾಗಿ ನಾನು ಜಕ್ಕೂರು ಬಳಿ ಇರುವಂತಹ ಜವಾಹರ್ಲಾಲ್ ನೆಹರು ಉನ್ನತ ಸಂಶೋಧನಾ ಕೇಂದ್ರದಲ್ಲಿದ್ದೀನಿ. ಈ ಒಂದು ಕ್ಯಾಂಪಸ್ ಸುಮಾರು 24 ಎಕರೆ ವಿಸ್ತೀರ್ಣ ಉಳ್ಳಂತಹ ಕ್ಯಾಂಪಸ್ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಒಂದು ಜಲಾವೃತ ಆಗಿದೆ ಅಂತೇಳಿ. ಈಗ ರಾತ್ರಿಗೆ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ಕೂಡ ಸುಮಾರು 24 ಎಕರೆ ಏನು ಕ್ಯಾಂಪಸ್ ಇದೆಯಲ್ಲ, ಈ ಕ್ಯಾಂಪಸ್ನಲ್ಲಿ ಸುಮಾರು 600ಕ್ಕೂ ಹೆಚ್ಚು ಒಂದು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಹಾಗೂ ಸಾಕಷ್ಟು ಒಂದು ಆಡಳಿತ ಮಂಡಳಿಯ ಸದಸ್ಯರುಗಳು ಆಗಿರ್ಬೋದು, ಜೊತೆಗೆ ಇಲ್ಲಿ ಶಿಕ್ಷಕರು, ಇತರ ಸಿಬ್ಬಂದಿಗಳು ಕೂಡ ನೂರಾರು ಸಂಖ್ಯೆಯಲ್ಲಿ ಇರುವಂಥದ್ದು. ಕಂಪ್ಲೀಟ್ ಆಗಿ ನೆನೆ ರಾತ್ರಿಯಿಂದಲೂ ಕೂಡ ನೀರು ವ್ಯಾಪಕ ಪ್ರಮಾಣದಲ್ಲಿ ಇಲ್ಲಿ ತುಂಬಿತ್ತು. ಈಗ ಸ್ವಲ್ಪ ನೀರು ಕಡಿಮೆ ಆಗಿದ್ರು ಕೂಡ ಇಲ್ಲಿರುವಂತಹ ಕಂಪ್ಲೀಟ್ ನೀರು ಹೊರಗೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದು ಬೋಟನ್ನು ಕೂಡ ತರಿಸಲಾಗಿದೆ ಇಲ್ಲಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ. ಯಾಕೆ ಕ್ಯಾಂಪಸ್ ಇಂದ ಅವರು ಕ್ಯಾಂಟೀನ್ಗೆ ಹೋಗಬೇಕು ಅಂದ್ರೂ ಕೂಡ ಸಾಕಷ್ಟು ದೂರ ಆಗುತ್ತೆ. ಯಾಕಂದ್ರೆ 24 ಎಕರೆಯ ದೊಡ್ಡ ಕ್ಯಾಂಪಸ್ ಇದು, ಅಲ್ಲಿಗೂ ಹೋಗೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಒಂದು ಬೋಟನ್ನು ತರಿಸಿ ಬೋಟ್ನ ಮೂಲಕ ಇಲ್ಲಿರುವಂತಹ ಒಂದು ಸ್ಟಾಫ್ಗಳನ್ನಾಗಿರ್ಬೋದು, ವಿದ್ಯಾರ್ಥಿಗಳನ್ನಾಗಿರ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿರುವಂತಹ ಬರೀ ಕ್ಯಾಂಪಸ್ಗೆ ಅಷ್ಟೇ ಅಲ್ಲ, ಇಲ್ಲಿರುವಂತಹ ಕ್ಯಾಂಪಸ್ನಲ್ಲಿರುವಂತಹ ಒಂದು ಕ್ಲಾಸ್ ರೂಮ್ಗಳಾಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಜೊತೆಗೆ ಲ್ಯಾಬ್ರೇಟರಿ ರೂಮ್ಗಳಾಗಿರ್ಬೋದು, ಎಲ್ಲ ಕಡೆಗೂ ಕೂಡ ನೀರು ನುಗ್ಗಿರುವಂಥದ್ದು. ಇಲ್ಲಿರುವಂತಹ ಸಿಬ್ಬಂದಿಗಳೆಲ್ಲರೂ ಕೂಡ ಯಾವ ರೀತಿಯಾಗಿ ಹೊರಭಾಗದಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕ್ಯಾಂಪಸ್ನ ಹೊರಭಾಗದಲ್ಲಿ ನೋಡೋಣ. ಈ ಕ್ಯಾಂಪಸ್ನ ಹೊರಭಾಗದಲ್ಲೂ ಕೂಡ ಅಷ್ಟೇ ಸುಮಾರು ಇದಕ್ಕೆ 2 ರಿಂದ 3 ಗೇಟ್ಗಳಿದೆ. ಆ ಒಂದು ಗೇಟ್ನ ಒಳಭಾಗಕ್ಕೆ ಎಲ್ಲಾ ಕಡೆ ನೀರು ಬಂದಿರುವಂಥದ್ದು. ನೀರು ಎಲ್ಲಿ ವ್ಯಾಪಕವಾಗಿ ಬರ್ತಾ ಇತ್ತಲ್ಲ, ಸೊ ಆ ಒಂದು ಭಾಗದಲ್ಲಿ ನೀರು ಒಳಗೆ ಬಾರದಂತೆ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆ ಒಂದು ಗೇಟ್ನ ಬಳಿಯಲ್ಲಿ ದೂರದಲ್ಲೊಂದು ಗೇಟ್ ಇದೆ. ಆ ಒಂದು ಗೇಟ್ನ ಬಳಿಯಲ್ಲಿ ಈ ಒಂದು ಜಲ್ಲಿ ಡಸ್ಟ್ ಏನು ಬರುತ್ತೆ ಅದನ್ನು ಲೋಡ್ ಗಟ್ಟಲೆ ತಂದು ಆ ಗೇಟ್ನ ಬಳಿಯಲ್ಲಿ ಸುರಿಯಲಾಗಿದೆ. ಯಾಕೆಂದರೆ ಬರುವಂತಹ ನೀರನ್ನ ಕಂಟ್ರೋಲ್ ಮಾಡೋದಕ್ಕೆ. ಯಾಕೆಂದರೆ ಆ ಒಂದು ಗೇಟ್ ಇದೆಯಲ್ಲ, ಆ ಒಂದು ಗೇಟ್ನ ಒಳಭಾಗದಲ್ಲೇ ಹೆಚ್ಚಿನ ನೀರು ಹರಿದು ಬರ್ತಾ ಇತ್ತು. ಹೀಗಾಗಿ ಅದನ್ನು ತಡೆಯೋದಕ್ಕೆ ದೊಡ್ಡ ದೊಡ್ಡ ಒಂದು ಲೋಡ್ ಗಟ್ಟಲೆ ಒಂದು ಈ ಜಲ್ಲಿ ಡಸ್ಟನ್ನು ತಂದು ಸುರಿಯಲಾಗಿದೆ. ಹೀಗಿದ್ರೂ ಕೂಡ ಅದನ್ನು ಕೂಡ ಭೇದಿಸಿ ನೀರು ಒಳಭಾಗದಲ್ಲಿ ಹೋಗಿರುವಂಥದ್ದು. ಅದೇ ರೀತಿಯಾಗಿ ಇನ್ನೂ ಕೂಡ ನೀರು ಒಳಭಾಗಕ್ಕೆ ಹೋಗ್ತಾ ಇದೆ ಡೌನ್ ಇರುವಂಥ ಕಡೆ. ಇನ್ನು ಕೆಲವು ಕಡೆ ಒಳಭಾಗದಲ್ಲಿರುವಂಥ ನೀರು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಸದ್ಯ ನಾವೀಗ ಈ ಒಂದು ಜವಾಹರ್ಲಾಲ್ ನೆಹರು ಕ್ಯಾಂಪಸ್ ಏನಿದೆ ಇದನ್ನ ಹೊರಭಾಗದಲ್ಲಿ ಇರುವಂಥದ್ದು. ಇನ್ನ ಸುಮಾರು 24 ಎಕರೆಯ ಕ್ಯಾಂಪಸ್ ಇದೆ. ಒಳಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ನೀರಿದೆ. ಜೊತೆಗೆ ಲ್ಯಾಬ್ರೇಟರಿ ಒಳಗಡೆ, ಕ್ಲಾಸ್ ರೂಮ್ಗಳ ಒಳಗಡೆ, ಕ್ಯಾಂಟೀನ್ ಒಳಗಡೆ ಕೂಡ ನೀರು ಹೋಗಿರುವಂಥದ್ದು. ಜೊತೆಗೆ ಲೈಬ್ರರಿ ಒಳಗೂ ಕೂಡ ನೀರು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಅಧಿಕ ಬೆಲೆಯ ಲಕ್ಷಾಂತರ ರೂಪಾಯಿ ಮೌಲ್ಯದ ಪುಸ್ತಕಗಳಿತ್ತು. ಆ ಪುಸ್ತಕಗಳು ಕೂಡ ಎಲ್ಲವೂ ಕೂಡ ನೆಂದು ಹೋಗಿರುವಂಥದ್ದು. ಅದೇ ರೀತಿಯಾಗಿ ಸ್ಟಾಫ್ಗಳು ಕೂಡ ಒಳಗಡೆ ಹೋಗೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಬೋಟ್ನ ಮೂಲಕ ಇಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಒಂದು ಭಾಗದಿಂದ ಅಂದ್ರೆ ಏನು ಕ್ಯಾಂಟೀನ್ಗಾಗಿರ್ಬೋದು ಅವರ ರೂಮ್ಗಳಿಗೆ ಕಳಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಸದ್ಯ ಏನಂದ್ರೆ ಯಾವುದೇ ಕ್ಲಾಸಸ್ಗಳನ್ನ ಇವತ್ತು ಕಂಡಕ್ಟ್ ಮಾಡಿಲ್ಲ. ಕಾರಣ ಏನಂದ್ರೆ ಕ್ಲಾಸ್ ರೂಮ್ಗಳ ಒಳಗಡೆಯೂ ಮತ್ತೆ ಲ್ಯಾಬ್ರೇಟರಿಯ ಒಳಗಡೆಯೂ ಕೂಡ ವ್ಯಾಪಕವಾದಂತಹ ನೀರು ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕ್ಲಾಸಸ್ಗಳನ್ನ ಇವತ್ತು ಕ್ಯಾನ್ಸಲ್ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಯಾಕೆಂದ್ರೆ ಸಣ್ಣ ಪುಟ್ಟ ಒಂದು ಜಾಗಗಳಲ್ಲಿ ನೀರು ಹೋಗಿದ್ರೆ ಪರವಾಗಿಲ್ಲ, ಆದರೆ 24 ಎಕರೆಯ ಇಷ್ಟು ದೊಡ್ಡ ಕ್ಯಾಂಪಸ್ನಲ್ಲಿ ನೀರು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಆ ನೀರನ್ನ ಹೊರಗಡೆ ಹಾಕೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಇಲ್ಲಿನ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡ್ತಾ ಹೋಗೋಣ ಯಾವ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಿದೆ ಅಂತ ಹೇಳ್ಬಿಟ್ಟು. ಸರ್, ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಈ ರೀತಿಯಾದಂತಹ ಒಂದು ನೀರು ಒಳಗಡೆ ನುಗ್ಗಿತು ಸರ್? ನಿನ್ನೆ ರಾತ್ರಿ ಎಲ್ಲ ಫುಲ್ ಬರ್ತಾ ಇದೆ. ಹಿಂದ್ಗಡೆ ಒಂದು ಜಕ್ಕೂರ್ ಲೇಕ್ ಇದೆ, ಇಲ್ಲಿ ಒಂದು ರಾಚನಹಳ್ಳಿ ಲೇಕ್ ಇದೆ. ಅಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಒಂದು ಮೋಟ್ ಮಾಡಿದೀವಿ. ಅದು ಫುಲ್ ಓವರ್ಫ್ಲೋ ಆಗಿದೆ. ಯಾಕೆಂದ್ರೆ ಹಿಂದ್ಗಡೆ ಎಲ್ಲ ತುಂಬಾ ಡಂಪಿಂಗ್ ಆಗಿದೆ.
ಓಕೆ. ಸೊ ಡಂಪಿಂಗ್ ಆಗೋದ್ರಿಂದ ಪೋರ್ ಪ್ಲಾನಿಂಗ್ ಆಗೋದ್ರಿಂದ ಫುಲ್ ನೀರು ಒಳಗಡೆ ಬಂದು ನಿಂತೋಗ್ಬಿಟ್ಟಿದೆ. ಪ್ಲಸ್ ನಮ್ಮದು ನಮ್ಮ JNC ನಲ್ಲಿ ಎಲ್ಲರಿಗೂ ಗೊತ್ತು ಇಂಟರ್ನ್ಯಾಷನಲ್ ಲೆವೆಲ್ ರಿಸರ್ಚ್ ನಡೀತಾ ಇದೆ. ನಮ್ಮ ಜೊತೆಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬಯಾಲಜಿಕಲ್ ಸೈನ್ಸಸ್ ಇದ್ದಾರೆ. ಕೋಟಿ ವರ್ತ್ ಇಕ್ವಿಪ್ಮೆಂಟ್ ಎಲ್ಲ ಹಾಳಾಗೋಗಿದೆ. ಐ ಆಮ್ ದ ಡೀನ್ ಫಾರ್ ಫೆಲೋಶಿಪ್ ಅಂಡ್ ಎಕ್ಸ್ಟೆನ್ಷನ್. ಮೈ ನೇಮ್ ಇಸ್ ವಿದ್ಯಾಧಿರಾಜ. ಆ್ಯಂಡ್ ಆಲ್ ದ ಯೂನಿಟ್ಸ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಷನ್, ಇನ್ಕ್ಲೂಡಿಂಗ್ ವೆರಿ ಸೊಫಿಸ್ಟಿಕೇಟೆಡ್ ಲ್ಯಾಬ್ಸ್, crores worth of equipment all gone to waste. And this is mostly because of poor planning, and we are not able to throw the water out. There is no place for the water to go. So ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ಲ. ಪ್ಲಸ್ ಇದು ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲ ಕ್ಲಾಸಸ್ ಎಲ್ಲ ನಿಂತೋಗ್ಬಿಟ್ಟಿದೆ, ಎಲ್ಲ ರಿಸರ್ಚ್ ನಿಂತೋಗ್ಬಿಟ್ಟಿದೆ. ಸೊ ವಿ ಆರ್ ಫೇಸಿಂಗ್ ವೆರಿ ಬಿಗ್ ಪ್ರಾಬ್ಲಮ್. ಸೊ ಸರ್, ಇದು ಕೇವಲ ಇದೊಂದು ಮಳೆಗ ಅಥವಾ ಜಾಸ್ತಿ ಮಳೆ ಬಂದಾಗ ಯಾವಾಗಲೂ ಇದೇ ಸಮಸ್ಯೆ? ಅನ್ಪ್ರೆಸಿಡೆಂಟೆಡ್. ಈ ತರ ನಮ್ಮ ಹಿಸ್ಟ್ರಿನಲ್ಲೇ ಆಗಿಲ್ಲ. ನಮ್ಮ JNC's 32 years ಹಿಸ್ಟ್ರಿ ಈ ತರ ಯಾವತ್ತೂ ಆಗಿಲ್ಲ. ಅಂಡ್ ದಿಸ್ ಇಸ್ ಮೋಸ್ಟ್ಲಿ ಬಿಕಾಸ್ ಹಿಂದ್ಗಡೆಯಿಂದ ಒಂದು ಮೋಟ್ ಬರ್ತಾ ಇದೆ. ಅಲ್ಲಿಂದ ನೀರು ಬರೋ ಜಾಗದಲ್ಲಿ ಕಾರ್ಪೊರೇಟರ್ಸ್ ಎಲ್ಲ ಡಂಪ್ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಸ್ಯೂವೇಜ್ ಮೆಟೀರಿಯಲ್ ಎಲ್ಲ ನೀರು ಒಳಗಡೆ ಬರ್ತಾ ಇದೆ. ಸೊ ದಟ್ ಈಸ್ ದ ರೀಸನ್. ಅಂಡ್ ವಿ ಹ್ಯಾಡ್ ರಿಕ್ವೆಸ್ಟೆಡ್ ಅವರ್ ಆನರರಿ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಅವ್ರಿಗೆ. ಅವರು ಎಲ್ಲರ ಮುಂದೆನೂ ಪ್ರಾಮಿಸ್ ಮಾಡಿದ್ರು ಈ ವಾಟರ್ ಬಾಡೀಸ್ನ ಹಿ ವಿಲ್ ಟೇಕ್ ಕೇರ್ ಅಂತ. ಪರ್ಸನಲಿ ಹಿ ಹ್ಯಾಡ್ ಪ್ರಾಮಿಸ್ಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್, and I am sure that he is also doing it. Unfortunately, this rain has come about at an very early time, so maybe hasn't got enough time. But I do hope that ಅವರು ತಗೊಂತಾರೆ ಈ ಕೆಲಸನ. ನಮ್ಮ ರಿಸರ್ಚ್ನ ನಾವು ಮಾಡೋಕ್ಕೆ ನಾವು ಅವಕಾಶ ಸಿಗುತ್ತೆ. ಸರ್, ಈಗ ಮೇಜರ್ ಆಗಿ ಇದು 24 ಎಕರೆ ಇರುವಂತ ದೊಡ್ಡ ಕ್ಯಾಂಪಸ್, ಇದು ಎಲ್ಲೆಲ್ಲಿ ನೀರು ಹೋಗಿದೆ ಸರ್? ಎಲ್ಲ ಕಡೆ ನಮ್ಮ ಒಂದು ಪಾರ್ಟಲ್ಲಿ ನೀರು ಹೋಗಿಲ್ಲ, ಬಟ್ ನಮ್ಮ ಬಯಾಲಜಿ ಸೈನ್ಸಸ್ ಅಲ್ಲಿ, ಥಿಯರಿಟಿಕಲ್ ಸೈನ್ಸಸ್ ಅಲ್ಲಿ, ನ್ಯೂರೋ ಸೈನ್ಸಸ್ ಅಲ್ಲಿ ಎಲ್ಲ ಕಡೆ ನೀರು ಹೋಗ್ಬಿಟ್ಟು, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಲೈಬ್ರರಿ ಕೂಡ. ಆಮೇಲೆ ಇವ್ರದ್ದು ಬಯಾಲಜಿಕಲ್ ಸೈನ್ಸಸ್ ಲೈಬ್ರರಿನಲ್ಲಿ ಸ್ಯಾಂಪಲ್ಸ್ ಇರುತ್ತೆ. ಸ್ಟೆಮ್ ಸೆಲ್ ರಿಸರ್ಚ್ ಇಸ್ ಹ್ಯಾಪನಿಂಗ್ ಅಟ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್. ಆ ಸ್ಯಾಂಪಲ್ಸ್ ಎಲ್ಲ ಇರ್ರಿಕವರಬಲ್ ಆಗ್ಬಿಟ್ಟಿದೆ. ಸೊ ಇಕ್ವಿಪ್ಮೆಂಟ್, ವೆರಿ ಸೊಫಿಸ್ಟಿಕೇಟೆಡ್ ಇಕ್ವಿಪ್ಮೆಂಟ್ ರೀಸೆಂಟ್ಲಿ ರೆನೋವೇಟ್ ಆಗಿ ತರಿಸಿರೋದು ಎಲ್ಲ ಹಾಳಾಗೋಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ರಿಸರ್ಚ್ ಯೂನಿಟ್ಸ್ ಅಲ್ಲೂ ನೀರು ಹೊಟ್ಟೋಗ್ಬಿಟ್ಟಿದೆ. ಡೈನಿಂಗ್ ಹಾಲ್ ಕಡೆ ಅಂತೂ ಕೇಳಲೇಬೇಡಿ, ಅದೆಲ್ಲ ನೀರು ಒಳಗಡೆ ನೀರಲ್ಲಿದೆ. ಸೊ ಆಲ್ಮೋಸ್ಟ್ ದ ಎಂಟೈರ್ ಏರಿಯಾ ಹ್ಯಾಸ್ ಬೀನ್ ಸಬ್ಮರ್ಜ್ಡ್. ಪ್ಲಸ್ ಹಾಸ್ಟೆಲ್ ಏರಿಯಾನಲ್ಲಿ ಸ್ಟೂಡೆಂಟ್ಸ್ ಅವರು ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ರೆಸಿಡೆನ್ಸ್ ಏರಿಯಾನಲ್ಲಿ, ಸೊ ಎಲ್ಲದಕ್ಕೂ ಅಫೆಕ್ಟ್ ಆಗಿದೆ. ಸರ್, ಈಗ ಮೇಜರ್ ಎಷ್ಟು ವರ್ತ್ ಎಕ್ವಿಪ್ಮೆಂಟ್ಸ್ಗಳು ಲಾಸ್ ಆಗಿದೆ ಸರ್, ಹಾನಿಗಾಗಿದೆ? I cannot even estimate, but our purchase officer is here and he will tell you at least I think about 50 crores worth of equipment must have been damaged. Plus the cost to the infrastructure, tiles, building material ಎಲ್ಲ ಎಷ್ಟು ವೇಸ್ಟ್ ಆಗಿರುತ್ತೆ. It must be running into 100 crores. So we are really shocked. Okay. Not only this heavy equipment, sophisticated equipment, even our electrical system, everything has gone bad, and our sewage system, everything we have to renovate. So to do everything, ಇದೆಲ್ಲ ಸರಿ ಮಾಡಬೇಕಂದ್ರೆ ನಮ್ಗೆ ಎಷ್ಟು ಆಗುತ್ತೋ ನಮಗೀಗ ಎಸ್ಟಿಮೇಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಈಗ ಏನು ಆಗುತ್ತೋ ಅಂತ ನಮ್ಗೆ ಈಗ ಇನ್ನೂ ಮಳೆ ಬಂದರೆ ಇನ್ನೂ ಈ ವಾಟರ್ ಲೆವೆಲ್ ಇನ್ನೂ ಜಾಸ್ತಿ ಆಗಿದ್ರೆ ಅದು ಬೇರೆ ಲ್ಯಾಬ್ಸ್ಗೆ ಹೋಗ್ತಾ ಇದೆ. ಆ್ಯಂಡ್ ಕ್ರೋರ್ಸ್ ಆಫ್ ವರ್ತ್ ಎಕ್ವಿಪ್ಮೆಂಟ್ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿದೆ. ತುಂಬ ಎಕ್ವಿಪ್ಮೆಂಟ್ ಸಬ್ಮರ್ಜ್ ಆಗಿದೆ. ಸೊ ಹೈಲಿ ಸೊಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರಿಕವರ್ ದೀಸ್ ಎಕ್ವಿಪ್ಮೆಂಟ್. ಸೊ ಲಾಸು ಈಗ ಎಸ್ಟಿಮೇಟ್ ಮಾಡೋಕ್ಕೆ ತುಂಬ ನಮಗೂ ಡಿಫಿಕಲ್ಟ್ ಆಗ್ತಾ ಇದೆ. ಅಂದಾಜು ಒಂದು 50 ಕೋಟಿನಾ ಸರ್? ಈಸಿಲಿ ಇನ್ನು ದಟ್ಸ್ ಈಗ ಎಸೆಸ್ ಮಾಡೋಕ್ಕೆ ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಇದೆಲ್ಲ ಸ್ವಲ್ಪ ವಾಟರ್ ಸಬ್ಸೈಡ್ ಆದ್ಮೇಲೆ, ರಿಸೀಡ್ ಆದ್ಮೇಲೆ ಅವಾಗ ನಾವು ಎಸ್ಟಿಮೇಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಈಗ ಐಡಿಯಾ ಏನು ಅಂದ್ರೆ, ಒಂದೊಂದು ಲ್ಯಾಬಲ್ಲಿ ಅವ್ರ ಲ್ಯಾಬಲ್ಲಿ 3.5 ಕೋಟಿ ಇಕ್ವಿಪ್ಮೆಂಟ್ ನೀರ್ ಕೆಳಗಡೆ ಹೋಗ್ಬಿಟ್ಟಿದೆ ಒಂದ್ ಲ್ಯಾಬಲ್ಲಿ. ಆ ತರ 20 ಲ್ಯಾಬ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಎಷ್ಟೊಂದು ಲ್ಯಾಬ್ ಮಾಡ್ತೀವಿ, ಯಾಕಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಲ್ಯಾಬ್ ಮಾಡಕ್ ಆಗಲ್ಲ ತುಂಬಾ ಲ್ಯಾಬ್ಸ್. ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಡಬೇಕು ಅಂದ್ರೆ ಅದು ವೈಬ್ರೇಷನ್ ಫ್ರೀ ಇರುತ್ತೆ, ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಅದರಿಂದ ಒಂದೊಂದು ಲ್ಯಾಬಲ್ಲಿ ನೀವು 3 ಕೋಟಿ ಇಕ್ವಿಪ್ಮೆಂಟ್ ಇದೆ ಅಂತ ಅನ್ಕೊಂಡ್ರೆ 20 ಲ್ಯಾಬಲ್ಲಿ 60 ಕೋಟಿ ಹಾಗೆ ಆಯ್ತಲ್ವಾ. ಸೊ ಅದರಿಂದ ಒಂದು ಅಂದಾಜು ಬರುತ್ತೆ. ಸೊ ತುಂಬಾ ಡ್ಯಾಮೇಜ್ ಆಗಿದೆ. ಸೊ ಅನ್ಫಾರ್ಚುನೇಟ್. ಸರ್, ಈಗ ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ಸೊ ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಸರ್? ಸೇಫ್ ಆಗಿದ್ದಾರೆ? 350 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲ ಒಂದು ಅಡ್ಜಾಯ್ನಿಂಗ್ ಕ್ಯಾಂಪಸ್ ಇದೆ, ಅವರು ಹಾಸ್ಟೆಲ್ ಇದ್ದಾರೆ. ಫಾರ್ಚುನೇಟ್ಲಿ ಹಾಸ್ಟೆಲ್ ಲೆವೆಲ್ ಸ್ವಲ್ಪ ಮೇಲ್ಗಡೆ ಮಾಡಿದೀವಿ. ಸೊ ಅದರಿಂದ ಅವರೆಲ್ಲ ಸೇಫ್ ಆಗಿದ್ದಾರೆ, ಏನು ಡ್ಯಾಮೇಜ್ ಆಗಿಲ್ಲ. ಬಟ್ ಏನಾಗಿದೆ ಅಂದ್ರೆ ಅಲ್ಲಿ ಅವರು ಹೊರಗಡೆ ಬರಕ್ ಆಗ್ತಾ ಇಲ್ಲ, ಎಲ್ಲ ಫುಲ್
ಸರೌಂಡಿಂಗ್ ಏರಿಯಾ ಎಲ್ಲ ಇದಾಗಿದೆ, ಸಬ್ಮರ್ಜ್ ಆಗಿದೆ. ಸೊ ದಟ್ ಇಸ್ ಅ ಪ್ರಾಬ್ಲಮ್. ಬಟ್ ಸ್ಟೂಡೆಂಟ್ಸ್ ಆರ್ ಆಲ್ ಸೇಫ್ ಅಂಡ್ ನಮ್ಮ ಫ್ಯಾಕಲ್ಟಿ ಕ್ವಾರ್ಟರ್ಸು ಸ್ವಲ್ಪ ಇದೆ, ಒಂದು 4 ಜನ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ, ಮಿಕ್ಕಿದೆಲ್ಲ ಹೊರಗಡೆ ಅವರು ಇರ್ತಾರೆ. ಬಟ್ ಅದೂ ಸಬ್ಮರ್ಜ್ ಆಗಿದೆ. ಸೊ ಹೊರಗಡೆ ಯಾರು ಬರಕ್ ಆಗ್ತಾ ಇಲ್ಲ, ಬಟ್ ಎವ್ರಿ ಒನ್ ಇಸ್ ಸೇಫ್. ಸರ್, ಈಗ BBMP ಅಫಿಷಿಯಲ್ಸ್ ಯಾರು ಕೂಡ ಬಂದಿದ್ರೆ ಅಲ್ಲಿ ವಿಸಿಟ್ ಮಾಡಿದ್ರೆ ಏನು ಹೇಳಿದ್ರು ಸರ್? ಯಾರು ಬಂದಿಲ್ಲ ಸರ್, ಇನ್ನು ಯಾರು ಬಂದಿಲ್ಲ. ನಾವು ವೇಟ್ ಮಾಡ್ತಾ ಇದೀವಿ ಅಂಡ್ ವಿ ಹೋಪ್ ದಟ್ ಸಂಬಡಿ ವಿಲ್ ಕಮ್ ಹಿಯರ್ ಅಂಡ್ ಹೆಲ್ಪ್ ಅಸ್ ಔಟ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ದ equipment ಟು ಪಂಪ್ ದಿಸ್ ವಾಟರ್ ಔಟ್. ಸೊ ಯಾರಾದರೂ ಒಬ್ರು ಬಂದ್ರೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಸರ್, ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರ ಅಂದರೆ ಸಾಕಷ್ಟು ಒಂದು ತಂತ್ರಜ್ಞಾನವನ್ನು, ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಗಳನ್ನ ದೇಶಕ್ಕೆ ಸಾಲ್ವ್ ಮಾಡುವಂಥ ತಂತ್ರಜ್ಞಾನ ಕೊಡುವಂಥ ಒಂದು ಪ್ರದೇಶ ಇದು. ಆದರೆ ಈ ಒಂದು ಪ್ರದೇಶಕ್ಕೆ ಈ ರೀತಿಯಾದ ಸಮಸ್ಯೆ ಆಗ್ತಾ ಇದೆ ಅಂದರೆ ನಿಜಕ್ಕೂ ಕೂಡ ವಿಪರ್ಯಾಸ. ತುಂಬ ನಾವು ಇವಾಗ ರೀಸೆಂಟ್ಲಿ ಕೊರೋನಾ ಆಗಿಲ್ಲವಾಗ್ಲೂ ಒಂದು ಲ್ಯಾಬ್ ಇಟ್ಕೊಂಡು ಹೇಗೆ ಕೊರೋನಾನ ಡಯಾಗ್ನೋಸ್ ಮಾಡೋದು ಅದನ್ನೆಲ್ಲ ಮಾಡಿದ್ವಿ. ಒಂದು ಲ್ಯಾಬಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು, ಅದನ್ನು ಆಕ್ಸಿಜನ್ ಹೇಗೆ ಕಾನ್ಸಂಟ್ರೇಟ್ ಮಾಡಿ ವೆಂಟಿಲೇಟರ್ಸ್ಗೆ ಸಪ್ಲೈ ಮಾಡೋದಕ್ಕೆ ಅದಕ್ಕೂ ಸಂಶೋಧನೆ ಮಾಡಿದ್ವಿ. ಸೊ ತುಂಬ ಈ ಥರ ಇಲ್ಲಿ ಸಂಶೋಧನೆ ನಡೀತಾ ಇದೆ. ಬಟ್ ಈ ಥರ ನಾವು ಸಮಸ್ಯೆ ನಾವು ಆಂಟಿಸಿಪೇಟೇ ಮಾಡಿರಲಿಲ್ಲ. ಈ ಥರ ನಮಗೆ ಆಗುತ್ತೆ ಅಂತ ನಾವು ಯಾವತ್ತೂ ಯೋಚಿಸಲಿಲ್ಲ. ಯಾಕೆಂದರೆ ಹಿಂದ್ಗಡೆ ಒಂದು ಲೇಕ್ ಇದೆ, ಮುಂದ್ಗಡೆ ಒಂದು ಲೇಕ್ ಇದೆ, ಎಕ್ಸ್ಟ್ರಾ ನೀರು ಇದ್ದರೆ ಅಲ್ಲಿ ಹೋಗುತ್ತೆ ಅಂತ ನಾವು ಯೋಚಿಸಿದ್ವಿ. ಬಟ್ ಈ ಥರ ನಿಂತ್ಕೊಂಡ್ಬಿಡುತ್ತೆ ನೀರು ಅಂತ ನಾವು ಯಾವತ್ತೂ ಯೋಚಿಸಿರಲಿಲ್ಲ. ಸೊ ಇದು ತುಂಬ ಅನ್ಎಕ್ಸ್ಪೆಕ್ಟೆಡು, ತುಂಬ ಅನ್ಆಂಟಿಸಿಪೇಟೆಡು ಆ್ಯಂಡ್ ವಿ ಆರ್ ವೆರಿ ಶಾಕ್ಡ್ ಆ್ಯಂಡ್ ಹೆಲ್ಪ್ಲೆಸ್. ಸೊ ವಿ ರಿಯಲಿ ರಿಕ್ವೆಸ್ಟ್ ದ ಅಥಾರಿಟೀಸ್ ಟು ಕಮ್ ಹಿಯರ್ ಆ್ಯಂಡ್ ಹೆಲ್ಪ್ ಅಸ್ ಔಟ್. ನಿಮ್ಮ ರಿಸರ್ಚ್ಗೂ ಕೂಡ ಈಗ ಮೇಜರ್ ರಿಸರ್ಚ್ಗಳು ನಡೀತಾ ಇತ್ತು, ಅದಕ್ಕೂ ಕೂಡ ಸಮಸ್ಯೆ, ಅದು ಕೂಡ ಡಿಲೇ ಆಗುವಂಥ ಚಾನ್ಸಸ್ ಇದೆ? ಅಬ್ಸಲ್ಯೂಟ್ಲಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಸ್ಟೆಮ್ ಸೆಲ್ ರಿಸರ್ಚು, HIV ರಿಸರ್ಚು, ಕೊರೋನಾ ರಿಸರ್ಚು, ದೆನ್ ವೆಂಟಿಲೇಟರ್ಸ್, ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ಸ್, ಎಷ್ಟೊಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ದು ಸೂಪರ್ ಕಂಪ್ಯೂಟರ್ ಇದೆ ಇಲ್ಲಿ. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಅಫೆಕ್ಟೆಡ್ ಆ್ಯಂಡ್ ಆಲ್ ಆಫ್ ದಿಸ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ರಿಸರ್ಚ್ ಆ್ಯಂಡ್ ಅಲ್ಟಿಮೇಟ್ಲಿ ದ ಕಂಟ್ರೀಸ್ ರಿಸರ್ಚ್. ಸೊ ವಿ ಆರ್ ಡೆಸ್ಪರೇಟ್. ಸರ್, ಇನ್ನು ಕ್ಯಾಂಟೀನ್ ಒಳಭಾಗ ಕೂಡ ನೀರು ಹೋಗಿದೆ ಅಂತ ಹೇಳಿದ್ರೆ, ಇರುವಂಥ ಸುಮಾರು 350 ಜನ ವಿದ್ಯಾರ್ಥಿಗಳು, ನಿಮ್ಮ ಸ್ಟಾಫ್ಸು ಎಲ್ಲ ಕೂಡ ಸೇರಿದ್ರೆ ಒಂದು 500 ಜನಕ್ಕೆ ಮೇಲಾಗ್ತಾರೆ. ಸೊ ಅವ್ರಿಗೆಲ್ಲೂ ಕೂಡ ಊಟ ತಿಂಡಿ ವ್ಯವಸ್ಥೆಗಳು ಏನಾಗಿದೆ ಸರ್? ನಾವು ಒಂದು ಕಾನ್ಫರೆನ್ಸ್ ಡೈನಿಂಗ್ ಹಾಲ್ ಅಂತಿದೆ, ಅಲ್ಲಿ ಸ್ವಲ್ಪ ನೀರು ಕಡಿಮೆ ಇದೆ. ಅಲ್ಲಿ ನಮ್ಮ ಸ್ಟಾಫ್ನ ಕರೆದು ಎಷ್ಟಾಗುತ್ತೋ ಒಂದು ಲಿಮಿಟೆಡ್ ಅಮೌಂಟಲ್ಲಿ ನಾವು ಮೆನು ಮಾಡಿಸಿದ್ದೀವಿ, ಒಂದು ತುಂಬ ಬೇಸಿಕ್ ಐಟಮ್ಸಲ್ಲಿ. ಸೊ ಅದನ್ನು ಹೊರಗಡೆಯಿಂದ ತರಿಸ್ತಾ ಇದ್ದೀವಿ ಎಷ್ಟಾಗುತ್ತೋ. ಸೊ ಅವ್ರಿಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಮೇನ್ ಡೈನಿಂಗ್ ಹಾಲ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಇದು. ಸರ್, ಈ ಮೂಲಕ BBMP ಅಫಿಷಿಯಲ್ಸ್ಗಳು ನೋಡ್ತಾ ಇರ್ತಾರೆ ಈ ಒಂದು ಕಾರ್ಯಕ್ರಮ, ಲೈವ್ ಕಾರ್ಯಕ್ರಮ, ಏನು ಹೇಳ್ತೀರಿ ಸರ್? ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಸರ್ ಪ್ಲೀಸ್ ಬನ್ನಿ ಇಲ್ಲಿ, ನೀವು ನೋಡಿ ಈ ಥರ ಸಿಚುವೇಶನ್ ಹೇಗಿದೆ, ನೀವು ನೋಡಿ ಲ್ಯಾಬ್ಸಲ್ಲಿ ಬಂದು ನೋಡಿ, ನಾವು ನಿಮಗೆ ಟೂರ್ ತೋರಿಸ್ತೀವಿ. ಆ್ಯಂಡ್ ಏನಾಗುತ್ತೋ ಏನೋ ನಿಮ್ಮ ಇಕ್ವಿಪ್ಮೆಂಟ್ ತಂದು ಇಲ್ಲಿಂದ ವಾಟರ್ ಪ್ಲೀಸ್ ತೊಗೊಂಡು ಹೋಗಿ. ಆ್ಯಂಡ್ ಸುತ್ತಮುತ್ತ ಎಷ್ಟು ಏರಿಯಾಸ್ ಇದೆಯೋ, ಹೇಗೆ ನಮ್ಮ ಆನರರಿ ಚೀಫ್ ಮಿನಿಸ್ಟರ್ ನಮಗೆ ಪ್ರಾಮಿಸ್ ಮಾಡಿದಾರೋ ಅದಕ್ಕೆ ನಮಗೆ ಪ್ಲೀಸ್ ಹೆಲ್ಪ್ ಅಸ್ ಔಟ್. ಸೊ ಸುತ್ತಮುತ್ತ ಏರಿಯಾನಲ್ಲಿ ಎಲ್ಲೆಲ್ಲಿ ಡ್ರೈನ್ಸ್ ಎಲ್ಲ ಬ್ಲಾಕ್ಡ್ ಆಗಿದೆಯೋ, ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಡಂಪ್ ಆಗಿದೆಯೋ ಅದನ್ನೆಲ್ಲ ತೆಗೆಸಿ ಒಂದು ಸ್ಮೂತ್ ಪಾತ್ವೇ ಮಾಡಿಸಿದ್ರೆ ಲೇಕ್ ಟು ಲೇಕ್ ಕನೆಕ್ಟ್ ಆಗುತ್ತೆ, ಆವಾಗ ನೀರು ಹೋಗುತ್ತೆ. ಬಟ್ ಆವಾಗ ತನಕ ನಾವು ಇದೇ ಥರ ಸಮಸ್ಯೆ ನಾವು ಫೇಸ್ ಮಾಡಬೇಕು. ಸರ್, ಸುಮಾರು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವ್ರ ಪೇರೆಂಟ್ಸ್ಗಳು ಇದೆಲ್ಲ ನೋಡಿದಾಗ ಸ್ವಲ್ಪ ಭಯ ಪಟ್ಕೊಂಡಿರ್ತಾರೆ. ಅವರ ಸೇಫ್ಟಿ ಬಗ್ಗೆ ಒಂದು ಮಾತು ಹೇಳಿ. ಹೌದು. ಸೊ ಟು ದ ಪೇರೆಂಟ್ಸ್, ಪ್ಲೀಸ್ ಬಿಲೀವ್ ಅಸ್, ವಿ ಆರ್ ಟೇಕಿಂಗ್ ಆಲ್ ಮೆಷರ್ಸ್ ಟು ಕೀಪ್ ದ ಸ್ಟೂಡೆಂಟ್ಸ್ ಸೇಫ್. ನಾವು ಸ್ಟೂಡೆಂಟ್ಸ್ಗೆ ಎಲ್ಲಾಗುತ್ತೋ ಬೇಕಾದರೆ ನಾವು ಅವ್ರನ್ನ ಶಿಫ್ಟ್ ಮಾಡಿ ಬೇರೆ ಸೇಫ್ ಜಾಗಕ್ಕೂ ಕರ್ಕೊಂಡು ಹೋಗ್ತೀವಿ. ಸೊ ಪ್ಲೀಸ್ ಡೋಂಟ್ ವರಿ ಅಬೌಟ್ ದೆಮ್. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ರೂ ನಮ್ಮ ಹೆಲ್ತ್ ಸೆಂಟರ್ ಇದೆ. ವಿ ಹ್ಯಾವ್ ಆಲ್ಸೋ ಹ್ಯಾವ್ ಟೈಅಪ್ಸ್ ವಿತ್ ಆಸ್ಟರ್ CMI. ಸೊ ಏನಾದ್ರೂ ಸ್ಟೂಡೆಂಟ್ಸ್ನ ತಕ್ಷಣ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಅವ್ರಿಗೆ ಏನು ಬೇಕಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನಾವು ವಿ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಪ್ಲಸ್ ಫುಡ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಟೇಕ್ ಕೇರ್. ಸೊ ಕೇಳಿದ್ರಲ್ಲ, ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಈ ಒಂದು ಕ್ಯಾಂಪಸ್ ಇದೆಯಲ್ಲ, ಸುಮಾರು 24 ಎಕರೆಗೂ ಹೆಚ್ಚಿನ ಒಂದು ವಿಸ್ತೀರ್ಣ ಇರುವಂಥ ಕ್ಯಾಂಪಸ್. ಈ ಕ್ಯಾಂಪಸ್ನ ಎರಡೂ ಭಾಗದಲ್ಲೂ ಕೂಡ 2 ದೊಡ್ಡ ದೊಡ್ಡ ಕೆರೆಗಳಿದೆ. ಸೊ ಆ ಕೆರೆಯಿಂದ ಬರುವಂತಹ ನೀರಾಗಿರ್ಬೋದು, ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ಕ್ಯಾಂಪಸ್ನ ಒಳಗಡೆ ಒಂದು ರಾಜಕಾಲುವೆ ಕೂಡ ಹೋಗುತ್ತೆ. ಈ ರಾಜಕಾಲುವೆಗೆ ಬರುವಂಥ ನೀರಿದೆಯಲ್ಲ, ಈ ರಾಜಕಾಲುವೆಗಳಿಗೆ ಈ ಬಿಲ್ಡಿಂಗ್ನ ಡೆಮೊಲಿಷನ್ ಮಾಡಿದಂತಹ ಒಂದು ವೇಸ್ಟೇಜ್ ಇದೆ, ಅದನ್ನೆಲ್ಲವನ್ನು ಕೂಡ ತಂದು ಸುರಿತಾ ಇದ್ದಾರೆ. ಹೀಗಾಗಿ ನೀರು ಸರಾಗವಾಗಿ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಆ ಕೆರೆಯಿಂದ ಬಂದಂಥ ನೀರು, ರಾಜಕಾಲುವೆಗೆ ಬಂದಂಥ ನೀರು ಎಲ್ಲವೂ ಕೂಡ ಈ ಕ್ಯಾಂಪಸ್ನ ಒಳಗಡೆ ಬಂದಿರುವಂಥದ್ದು. ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 32 ವರ್ಷದಿಂದ ಈ ಒಂದು ಕ್ಯಾಂಪಸ್ ನಡೀತಾ ಇದೆ, ಆದರೆ ಯಾವತ್ತೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಆಗಿರಲಿಲ್ಲ. ಆದರೆ ಇವತ್ತು ಈ ರೀತಿಯಾದಂಥ ಒಂದು ಸಮಸ್ಯೆ ಆಗಿದೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ಒಂದು ರಾಜಕಾಲುವೆಗಳನ್ನ ಒಂದು ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದಂತಹ ಕಾರಣದಿಂದಾಗಿ ಈ ರೀತಿಯಾದಂಥ ಸಮಸ್ಯೆ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕ್ಯಾಂಪಸ್ ಏನಿದೆಯಲ್ಲ ವಿಧಿಶ್ರೀ, ಈ ಒಂದು ಕ್ಯಾಂಪಸ್ನಲ್ಲಿ ಇಡೀ ಒಂದು ನಮ್ಮ ದೇಶ ಆಗಿರ್ಬೋದು, ಹೊರ ದೇಶಗಳಿಗೆ ಒಂದು ತಂತ್ರಜ್ಞಾನವನ್ನ, ಒಂದು ರಿಸರ್ಚ್ ಅನ್ನ ಕೊಡುವಂತಹ ಒಂದು ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರ ಏನಿದೆ, ಇಲ್ಲಿ ಉನ್ನತ ಮಟ್ಟದ ಸಂಶೋಧನೆಗಳು ನಡೀತವೆ. ಅದು ಕೊರೋನಾ ವಿಚಾರಕ್ಕಾಗಿರ್ಬೋದು, HIV ವಿಚಾರಕ್ಕಾಗಿರ್ಬೋದು, ಈ ತರ ಒಂದು ಕಾಯಿಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಸಂಶೋಧನೆಗಳು ನಡೀತೆ.
ಸುಮಾರು 20ಕ್ಕೂ ಹೆಚ್ಚು ಲ್ಯಾಬ್ಗಳು ಇರುವಂತದ್ದು. ಪ್ರತಿ ಒಂದು ಲ್ಯಾಬ್ನಲ್ಲೂ ಕೂಡ ಸುಮಾರು 3.5 ಕೋಟಿ ಬೆಲೆ ಬಾಳುವಂತಹ ಒಂದೊಂದು ಎಕ್ವಿಪ್ಮೆಂಟ್ಸ್ಗಳು ಪ್ರತಿಯೊಂದು ಲ್ಯಾಬ್ಗಳಲ್ಲಿ ಇದೆ. ಸೊ 60 ಲ್ಯಾಬ್ಗಳಿಗೂ ಕೂಡ ಈ ರೀತಿಯಾದಂತಹ ನೀರು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 60 ಕೋಟಿಗಿಂತ ಹೆಚ್ಚಿನ ಎಕ್ವಿಪ್ಮೆಂಟ್ಸ್ಗಳೇ ಅಂದ್ರೆ ಅಂದಾಜು ಮೊತ್ತ ಸುಮಾರು 60 ಕೋಟಿಗಿಂತ ಹೆಚ್ಚಿನ ಎಕ್ವಿಪ್ಮೆಂಟ್ಸ್ಗಳೇ ಕಂಪ್ಲೀಟ್ ಆಗಿ ಈ ಒಂದು ನೀರಿನಿಂದ ಹಾಳಾಗಿರುವಂತದ್ದು. ಜೊತೆಗೆ ಈ ಒಂದು ಬಯೋಲಾಜಿಕಲ್ ಒಂದು ಏನ್ ಲ್ಯಾಬೊರೇಟರಿ ಇತ್ತು ಅಲ್ಲಿ ಸಂಶೋಧನೆಗಾಗಿ ಸಾಕಷ್ಟು ಒಂದು ಸ್ಟೆಮ್ಸಿಸ್ಗಳನ್ನ ಇಟ್ಟಿದ್ರು. ಆ ಸ್ಟೆಮ್ಸಿಸ್ಗಳಿಗೂ ಕೂಡ ನೀರು ಎಲ್ಲವೂ ಕೂಡ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸಂಶೋಧನೆಗೂ ಕೂಡ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರ ಅಂತಂದ್ರೆ ಇಲ್ಲಿ ಸಾಕಷ್ಟು ಒಂದು ಉನ್ನತ ಮಟ್ಟದ ಸಂಶೋಧನೆಗಳು ನಡೀತಾ ಇತ್ತು. ಆದ್ರೆ ಆ ಸಂಶೋಧನೆಗಳು ಕೂಡ ಅಡ್ಡಿಯಾಗಿರುವಂತದ್ದು. ಈಗ ಸಾಕಷ್ಟು ಒಂದು ಮುಂದೆ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.